ಹಾಯ್ ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಶಾಂತಿನಗರ್ ಸೈಯದ್ ನಿಯರ್ 24x7 ಅಂತ ಜೈ ಭೀಮ್ ಅಂಬೇಡ್ಕರ್ ಚಾಲಕರು ಸಂಘಟನೆ ವತಿಯಿಂದ ಏನಪ್ಪ ಒಂದು ವಿಷಯ ಅಂದರೆ, ಕೆಲವು ಏರಿಯಾಗಳಲ್ಲಿ ಒಂದು ಸಮಸ್ಯೆ ಅಂತ ಉಂಟಾಗಿರೋಕ್ಕೋಸ್ಕರ ಪ್ರತಿಯೊಂದು ಕಡೆ ಸೋಷಿಯಲ್ ಮೀಡಿಯಾದಲ್ಲಿ ನೀವು ನೋಡಿದ್ರ, ಕೆಲವರು ಈ ಮಸೀದಿಗಳಲ್ಲಿ ಒಂದು ಯೋಜನೆನ ತಂದಿದ್ದಾರೆ. ಯಾವ ಥರ ಯೋಜನೆ ಅಂದರೆ, ಏನಿದು ಇಂಜೆಕ್ಷನ್ ತಗೊಳೋದು, ಡ್ರಗ್ಸ್ ತಗೊಳೋದು, ಗಾಂಜಾ ಹೊಡೆಯೋದು ಅಂತ ಒಂದು ರೂಲ್ಸ್ಗೆ ಅಂತ ವ್ಯಕ್ತಿಗಳಿಗೆ ಅಂತ ಯಾರು ಗಾಂಜಾ ಹೊಡಿತಾರೆ, ಯಾರು ಡ್ರಗ್ಸ್ ತಗೋತಾರೆ, ಯಾರು ಇಂಜೆಕ್ಷನ್ಗಳು ತಗೋತಾರೆ, ಟ್ಯಾಬ್ಲೆಟ್ಗಳು ತಗೋತಾರೆ, ಶೋಕಿಗಳು ಮಾಡ್ತಾರೆ, ಅವ್ರ ನಶಾಗಳು ಮಾಡ್ಕೊಂಡು ಏನೋ ಬರೋ ಹೋಗೋರಿಗೆ ತೊಂದರೆಗಳು ಕೊಡೋದೋಸ್ಕರ ಮೊಬೈಲ್ಗಳು ಕಿತ್ಕೊಳೋದಿರ್ಲಿ, ಹೊಡೆಯೋದಿರ್ಲಿ, ಬಡಿಯೋದಿರ್ಲಿ, ಪ್ರತಿಯೊಂದು ಮಾಡೋದೋಸ್ಕರನೇ ಕೆಲವು ನಮ್ಮ ಪ್ರೀತಿ ಅಣ್ಣತಮ್ಮ ಬಂದವರು ಮುಸ್ಲಿಮ್ಸ್ ಬಂದವರು ಕೆಲವು ಯೋಜನೆಗಳು ಮಾಡಿದ್ದಾರೆ. ಗುರುಪನ್ಪಾಳ್ಯದಲ್ಲಿ, BTM ಅಲ್ಲಿ, ಕೆಲವು 4 ಬ್ಲಾಕ್ ಅಲ್ಲಿ ಅಂತ ಅನೇಕ ವಿಚಾರಗಳು ಕೆಲವು ಮಸೀದಿಯಲ್ಲಿ ಮಾಡಿದ್ದಾರೆ. ಯಾವ ತರ ಅಂದ್ರೆ, ಡ್ರಗ್ಸ್ ತಗೊಂಡಿರೋರಿಗೆ, ಗಾಂಜಾ ಹೊಡೆಯೋರಿಗೆ, ಇಂಜೆಕ್ಷನ್ ಟ್ಯಾಬ್ಲೆಟ್ ತಗೊಂಡವ್ರಿಗೆ ಕಾನೂನು ನಿಯಮದಲ್ಲಿ ಅವ್ರ ಮೇಲೆ ಕೇಸ್ ಮಾಡೋಕ್ಕೆ ಸಿದ್ಧವಾಗಿದ್ದಾರೆ. ಆ ಏರಿಯಾದಲ್ಲಿ ಮುಸ್ಲಿಮ್ಸ್ ಬಾಂಧವರದವರು ಮಸೀದಿಯಿಂದಾನೆ ಲೆಟರ್ಗಳು ಪ್ರತಿಯೊಂದು ಕಡೆ ಮಾಡಿದ್ದಾರೆ. ಯಾವ ತರ ಅಂದ್ರೆ, ಶೋಕಿ ಮಾಡಿ ಇರೋರಿಗೆ ಆ ಏರಿಯಾದಲ್ಲಿ ಮನೆಗಳು ಖಾಲಿ ಮಾಡಿಸ್ತಾರಂತೆ. ಒಂದು ಎರಡನೇದು, ಶೋಕಿ ಮಾಡಿರೋರು ಸತ್ತೋಗಿರ್ತಾರೆ. ಶೋಕಿ ಮಾಡಿ ನಶಾಗಳು ಮಾಡಿ ಸತ್ತೋಗಿರ್ತಾರೆ. ಅವ್ರಿಗೆ ಯಾವ ತರ ಒಂದು ಶಿಕ್ಷೆ ಅಂದ್ರೆ, ಸತ್ತೋಗಿರೋ ಜನಕ್ಕೆ, ಸತ್ತೋಗಿದ್ರೆ ಆ ಜನಕ್ಕೆ ಅಂದ್ರೆ ಇಂಜೆಕ್ಷನ್, ಡ್ರಗ್ಸು, ಗಾಂಜಾ, ಈ ಟ್ಯಾಬ್ಲೆಟ್ಗಳು ಹಾಕೊಂಡು ನಶಾ ಮಾಡಿರ್ತಾರೆ ಗೊತ್ತಾ, ಅಂತವ್ರಿಗೆ ಒಂದು ಪನಿಷ್ಮೆಂಟ್ ಅಂತ ಒಂದು ಯೋಜನೆ ತಂದಿದ್ದಾರೆ. ಸತ್ತೋಗಿರ್ತಾರೆ ಅವ್ರು ಸತ್ತೋಗಿದ್ರು ಮಶಾನದಲ್ಲಿ ಮಣ್ಣು ಮಾಡ್ಬೇಕು. ಅಂತ ವ್ಯಕ್ತಿಗಳಿಗೆ ಮಶಾನದಲ್ಲಿ ಮಣ್ಣು ಮಾಡಕ್ಕೆ ಅವಕಾಶ ಇಲ್ಲ ಅಂತ ಮಸೀದಿ ಕಡೆಯಿಂದ ಕೆಲವು ನಿಯಮಗಳು ತಂದಿದ್ದಾರೆ. ಆ ಮಸೀದಿಗಳಿಂದ ಕೆಲವು ನಿಯಮಗಳು ತಂದಿದ್ದಾರೆ. ಯಾವ್ಯಾವ ಏರಿಯಿಂದ ಯಾರ್ಯಾರು ಶೋಕಿಗಳು ಮಾಡ್ತಾ ಇದ್ದಾರೆ, ಅವ್ರಿಗೆ ಸತ್ತೋಗಿದ್ರೆ ಅವ್ರ ಏರಿಯಿಂದಾನೆ, ಅದೇನೋ ಮಶಾನ ಕಬ್ರಸ್ತಾನ್ ಅಂತವ್ರೆ, ಅದಕ್ಕೆ ಆ ಕಬ್ರಸ್ತಾನ್ಗಳಲ್ಲಿ, ಮಶಾನಗಳಲ್ಲಿ ಅವ್ರಿಗೆ ಮಣ್ಣು ಮಾಡಕ್ಕೆ ಅವಕಾಶಗಳು ಇಲ್ಲ. ಇನ್ನೊಂದು, ಮದ್ವೆಗಳು ಮಾಡ್ಕೋಬೇಕಂದ್ರೆ ನಶಾಗಳು ಮಾಡಿರೋರು, ಶೋಕಿ ಮಾಡಿರೋರಿಗೆ ಮದ್ವೆ ಮಾಡಕ್ಕೂ ಮಸೀದಿಯಿಂದ ಅರ್ಜಿಗಳು ಕೊಡ್ತಾರೆ. ಅರ್ಥ ಆಯ್ತಾ? ಅರ್ಜಿಗಳನ್ನು ಕೊಡಲ್ಲ ಅಂತವ್ರೆ. ಆ ಕೆಲವು ಮಸೀದಿಗಳಲ್ಲಿ ಅವ್ರ ಮನೆ ಕಡೆಯಿಂದಾನೆ ಅವ್ರ ಮಗ ಶೋಕಿ ಮಾಡಿದ್ರೆ, ಅವ್ರ ತಂದೆ ಶೋಕಿ ಮಾಡಿದ್ರೆ ಆ ಮಸೀದಿಯಲ್ಲಿ ಮಾಹಿತಿ ಕೊಡ್ಬೇಕು. ಮಾಹಿತಿ ಕೊಟ್ಟಿಲ್ಲ ಅಂದ್ರೆ ಅಕ್ಕಪಕ್ಕವ್ರಿಗೆ ಹೋಗೋ ಬರೋರಿಗೆ ತೊಂದರೆಗಳು ಮಾಡಿದ್ರೆ, ಏನಾದ್ರು ಹೆಚ್ಚು ಕಡಿಮೆ ಆಗಿದ್ರೆ ಆ ಏರಿಯಿಂದ ಅವ್ರಿಗೆ ಸಪೋರ್ಟ್ ಮಾಡಲ್ಲ ಅಂತ ತಿಳಿಸ್ಕೊಟ್ಟಿದ್ದಾರೆ. ಇಷ್ಟೊಂದು ವಿಚಾರಗಳು ಏನಕ್ಕಪ್ಪ ಅಂದ್ರೆ, ಈ ವಿಚಾರಕ್ಕೆ ಒಂದೇ ಮಾಹಿತಿ ಹೇಳೋದು, ನಮ್ಮ ಕಾಸು ಕೊಟ್ಟು ನಾವು ಶೋಕಿಗಳು ಮಾಡ್ಕೊಂಡು ಇದು ಇಂಜೆಕ್ಷನ್, ಡ್ರಗ್ಸು, ಟ್ಯಾಬ್ಲೆಟು, ಗಾಂಜಾ ಅಂತ ಶೋಕಿಗಳು ಮಾಡ್ಕೊಂಡು ನಮ್ಮ ಹೆಲ್ತ್ಗಳು ಕೆಡಿಸ್ಕೊಂಡು ನಾಳೆ ದಿವಸ ನಾವು ಸತ್ತಿದ್ರು ಒಂದು ಅರ್ಜಿ ಕೊಡ್ಬೇಕಾಗುತ್ತೆ ಮಶಾನದಲ್ಲಿ, ಅಂದ್ರೆ ಕಬ್ರಸ್ತಾನದಲ್ಲಿ. ಅದಕ್ಕೆ ಅದು ಲೆಟರ್ ಕೊಡಲ್ಲ ಅಂತವ್ರೆ. ಆ ಲೆಟರ್ಗಳು ಇದ್ರೇನೆ, ನೀವು ಈ ತರ ಏರಿಯವರು ಈ ತರ ಇದೀವಿ ಅಂತ ಹೇಳಿದ್ರೇನೆ ನಿಮ್ಗೆ ಮಶಾನದಲ್ಲಿ ಮಣ್ಣು ಮಾಡಕ್ ಆಗೋದು. ಈಗ ಲೆಟರ್ಗಳನ್ನ ಮಸೀದಿಯವ್ರು ಕೊಡಲ್ಲ, ಮಾಡಲ್ಲ ಅಂದ್ರೆ, ಈಗ ನಮ್ಮ ಕಾಸು ಕೊಟ್ಟು ನಾವು ಹೆಲ್ತ್ಗಳು ಬೆಳೆಸ್ಕೊಂಡು, ನಮ್ಮ ಹೆಲ್ತ್ಗಳು ಕೆಟ್ಟಿಸ್ಕೊಂಡು ಇದೇನಕ್ ಬೇಕು? ಹಂಗೆ ಆ ಏರಿಯಾದಲ್ಲಿ ಮಸೀದಿಗಳಲ್ಲಿ ರೂಲ್ಸ್ ಮಾಡಿದ್ದಾರೆ. ಅವ್ರ ಗಮನಕ್ಕೆ ಹೋಗಿಲ್ಲ ಅಂದ್ರೂ 112ಗೆ ಫೋನ್ ಮಾಡ್ಬಿಟ್ಟು ಕರೆ ಮಾಡಿ, ಅಂದ್ರೆ 112ಗೆ ಫೋನ್ ಮಾಡ್ಬಿಟ್ಟು ಮಾಹಿತಿ ಕೊಡಿ ಅಂತ. ಯಾವ ತರ ಮಾಹಿತಿ ಅಂದ್ರೆ, ಇವ್ನು ಗಾಂಜಾ ಹೊಡಿತಾ ಇರೋದು ನೋಡ್ಬಿಟ್ಟು ಡೆಡ್ಡನ್ ಆಗಿ 112ಗೆ ಫೋನ್ ಮಾಡಿ, ಇವನು ಇಂಜೆಕ್ಷನ್ ತಗೋತಾ ಇದ್ರೆ 112ಗೆ ಡೈರೆಕ್ಟ್ ಆಗಿ ಫೋನ್ ಮಾಡಿ ಮಾಹಿತಿ ಕೊಡಿ, ಅವನ ಹೆಸರು, ಅವನ ಮನೆ ಏನು, ಯಾವ ಏರಿಯಾದಲ್ಲಿ ಅವ್ನು ಮಾಡ್ತಾ ಇದ್ದಾನೆ ಅಂತ ಡೈರೆಕ್ಟ್ ಆಗಿ ಕೆಲವು ಮಸೀದಿಗಳಲ್ಲಿ ಮಾಧ್ಯಮ ತರ ತಿಳಿಸ್ಕೊಟ್ಟವ್ರೆ. ಪ್ರತಿಯೊಂದು ಕಡೆಯಿಂದ
ಈ ಬರ್ತಾ ಬರ್ತಾ ಇನ್ನ ಹೈಲೈಟ್ ಆಗ್ತಾ ಇದೆ ಈ ಮುಖಾಂತರ. ಈ ಮಾಹಿತಿ ನಾನು ಏನಕ್ಕಪ್ಪ ಕೊಡೋದ್ ಕಾರಣ ಏನ್ ನಾನು ಹೇಳ್ತಾ ಇರೋದಂದ್ರೆ, ನಾನು ಚಾಲಕ ಅಲ್ವಾ. ಈ ಮಾಹಿತಿ ಏನಕ್ಕೆ ಕೊಡ್ತಾ ಇದೀನಿ ಅಂದ್ರೆ, ಕೆಲವು ಡ್ರೈವರ್ಗಳು ಮಕ್ಳು ಇರ್ತಾರೆ ಇದ್ರಲ್ಲಿ. ಯಾಕಂದ್ರೆ ಅಪ್ಪ ಅನ್ನೋರು ಡ್ಯೂಟಿಗಂತ ಹೋಗಿರ್ತಾನೆ, ಕೆಲ್ಸಕ್ಕಂತ ಹೋಗಿರ್ತಾರೆ, ತಾಯಿ ಅನ್ನೋರು ಇಲ್ಲ ಮನೆ ಕೆಲ್ಸಕ್ಕೆ ಏನೋ ಹೋಗಿರ್ತಾರೆ. ಅವ್ರ ಮಕ್ಳು ಏನ್ ಮಾಡ್ತಾರೆ ಅಂದ್ರೆ, ಈ ಕೆಲವು ಜನ ಫ್ರೆಂಡ್ ಜೊತೆ ಸೇರ್ಕೊಂಡ್ಬಿಟ್ಟು ಫ್ರೆಂಡ್ ಸರ್ಕಲ್ ಅಲ್ಲಿ ಗಾಂಜಾ ಹೊಡೆಯೋದು, ಅವ್ರ ಜೊತೆ ಟ್ಯಾಬ್ಲೆಟ್ಗಳು ತಿನ್ನೋದು, ಇಂಜೆಕ್ಷನ್ಗಳು ತಗೊಳೋದು, ಶೋಕಿಗಳು ಮಾಡೋರಿಗೆ ಈ ಮುಖಾಂತರ ಪ್ರಾಬ್ಲಮ್ಗಳು ಆಗುತ್ತೆ. ನಿಮ್ಮ ಮನೆ ಮಕ್ಕಳಿಗೆ ನೀವು ಜವಾಬ್ದಾರಿಯಿಂದ ನೋಡ್ಕೋಬೇಕಾಗುತ್ತೆ. ಶೋಕಿ ಮಾಡ್ತಾ ಇದ್ರೆ ತಗೊಂಡ್ಬಿಟ್ಟು ಲ್ಯಾಬಲ್ಲಿ ಹಾಕಿ, ಇಲ್ಲಾಂದ್ರೆ ಯಾವ್ದೋ ಒಂದು ಇದು ಆಶ್ರಮಲ್ಲಿ ಬಿಡಿ, ಎಲ್ಲ ಒಂದು ವ್ಯವಸ್ಥೆ ಮಾಡ್ಕೊಳ್ಳಿ ಅವ್ರಿಗೆ ಒಳ್ಳೆ ದಾರಿ ಬರೋಕ್ಕೆ. ಆ ತರನೇ ಬಿಟ್ರೆ ನಾಳೆ ದಿವಸ ನಿಮ್ಮ ಸತ್ತೋಗಿರೋದು ಏನಕ್ಕೂ ಎಗ್ಲು ಕೊಡಕ್ಕೂ ಬರಲ್ಲ, ನಿಮ್ ಸಾವುಗೆ ಬೆಂಕಿ ಕಕ್ಕೂ ಆಗಲ್ಲ. ಇಂಥ ಮಕ್ಳಿಗೂ ಈ ತರ ಮಕ್ಳು ಇದ್ರೆ ನಾನು ಹೇಳಕ್ ಇಷ್ಟಪಡ್ತೀನಿ. ಯಾಕಂದ್ರೆ ಚಾಲಕರು ಮಕ್ಳು ಇರ್ತಾರೆ, ಒಳ್ಳೆ ಮಕ್ಳು ಇರ್ತಾರೆ, ಒಳ್ಳೆಯವರು ಇರ್ತಾರೆ, ಕೆಟ್ಟವರು ಇರ್ತಾರೆ, ಕೆಲವು ಡ್ರೈವರ್ಗಳು ಇರ್ತಾರೆ. ನಾನ್ ನೋಡೋ ತರನೇ ಪ್ರೂಫ್ ಸಮೇತ ಹೇಳ್ತೀನಿ. ಈ ಮೆಜೆಸ್ಟಿಕ್ ಕಡೆ ಅಲ್ಲಿ ಇಲ್ಲಿ ಅನೇಕ ಡ್ರೈವರ್ಗಳು ನೋಡಿದ್ರ ಗಾಂಜಾ ಹೊಡೆಯೋದು, ಇಂಜೆಕ್ಷನ್ಗಳು ತಗೊಳೋದು, ಟಾಪ್ಗಳು ಹಾಕೊಳೋದು, ಕೆಲವು ಶೋಕಿ ಡ್ರೈವರ್ಗಳು ಇರ್ತಾರೆ. ಅಂತ ಡ್ರೈವರ್ಗಳಿಗೂ ಈ ಮಾಹಿತಿ, ನೀವೇನಾದ್ರು ಆ ಶೋಕಿಗಳು ಮಾಡ್ಕೊಂಡು ಸಿಕ್ಕಾಕೊಂಡ್ರೆ ಕಾನೂನು ನಿಯಮದಲ್ಲಿ ನಿಮ್ಗೆ ಬೇಲು ಇಲ್ಲ, ಶಿಕ್ಷೆನ ಅನುಭವಿಸ್ಬೇಕಾಗುತ್ತೆ. ನಾಳೆ ದಿವಸ ನೀವು ಇಂಥ ಏರಿಯವ್ರು ಈ ತರ ಶೋಕಿ ಮಾಡಿದ್ರ ಅಂತ ಗೊತ್ತಾಗುತ್ತೆ, ನಿಮ್ಮ ಏರಿಯಾದಲ್ಲಿ ಒಂದು ಅವಮಾನ ಆಗುತ್ತೆ. ನಿಮ್ಮ ಏರಿಯಾದಲ್ಲಿ ಮಸೀದಿಗಳಲ್ಲಿ ಏನಾರ ಮಾಹಿತಿ ಗೊತ್ತಾಗಿದ್ರೆ ನಿಮ್ಮ ಆ ಏರಿಯಾದಿಂದಾನೇ ಆ ಮಸೀದಿಯವರು ಎಲ್ಲ ಕಮಿಟಿ ಅಂತ ಏನಿರುತ್ತೆ ಆ ಕಮಿಟಿಯವರೆಲ್ಲ ಸೇರಿ ಆ ಏರಿಯಿಂದ ನಿಮ್ಮ ಮನೆ ಖಾಲಿ ಮಾಡ್ಸಕ್ಕೆ ವ್ಯವಸ್ಥೆಗಳು ಮಾಡ್ತಾರೆ. ಆ ಏರಿಯಿಂದಾನೇ ಬಿಟ್ಟು ಖಾಲಿ ಹೋಗಿ ಮಾಡಿಸ್ತಾರೆ. ಅರ್ಥ ಆಯ್ತಾ? ಪ್ರತಿಯೊಂದು ಏರಿಯಾದಲ್ಲಿ ಒಂದು ರೂಲ್ಸ್ ಜಾರಿ ಮಾಡಿದ್ದಾರೆ. ಗಾಂಜಾ ಹೊಡೆಯವ್ರಿಗೆ, ಡ್ರಗ್ಸ್ ತಗೊಳೋರಿಗೆ, ಇಂಜೆಕ್ಷನ್ ತಗೊಳೋರಿಗೆ, ಟ್ಯಾಬ್ಲೆಟ್ ತಗೊಳೋರಿಗೆ ಆ ಏರಿಯಾದಲ್ಲಿ ಇರಕ್ಕೂ ಕೊಡ್ತಾ ಇಲ್ಲ, ಪ್ರಾಬ್ಲಮ್ಗಳು ಮಾಡ್ತಾ ಇರೋದು. ಇವರು ಕುಡ್ದು ಬಿಟ್ಟು ಹಲ್ಲೆಗಳು ಮಾಡೋದು, ಇಂಜೆಕ್ಷನ್ಗಳು ತಗೊಳೋದು, ಟ್ಯಾಬ್ಲೆಟ್ಗಳು ಹಾಕೋರಿಗೆ ಅವ್ರ ಮಸೀದಿಗಳೊಂದು ಎಣಗೆ ಲೆಟರ್ಗಳು ಕೊಡಲ್ಲ ಅಂತೆ, ಅವ್ರ ಮನೇನು ಖಾಲಿ ಮಾಡಿಸ್ತಾ ಇದ್ದಾರೆ. ಈ ಏರಿಯಾ ಬಿಟ್ಟು ಬೇರೆ ಏರಿಯಾಗ ಹೋಗೋದ್ರು ಆ ಏರಿಯಾದಲ್ಲೂ ಅದೇ ಗತಿ ಆಗೋದು. ಎಲ್ಲಿ ಹೋಗೋದ್ರು ತಲೆ ಬಗ್ಗಿಸ್ಲೇಬೇಕಾಗುತ್ತೆ. ಈ ತರ ತಪ್ಪುಗಳು ನಿಮ್ಮ ಮಕ್ಕಳಿಗೆ ನೀವು ಇರ್ಲಿ ಮಾಡಕ್ ಹೋಗ್ಬೇಡಿ. ಯಾಕಂದ್ರೆ ಇದು ಒಂದು ಯೋಜನೆ ಅಂದ್ರೆ ನಮಗೋಸ್ಕರ ಒಂದು ಅನುಕೂಲಗಳು ಮಾಡ್ತಾ ಇರೋದು. ನಮ್ಮ ಏರಿಯಾಗಳಲ್ಲಿ ಚೆನ್ನಾಗಿರ್ಲಿ, ನಮ್ಮ ಮಕ್ಳುಗಳು ಚೆನ್ನಾಗಿರ್ಲಿ, ನಮ್ಮ ಮಕ್ಳಿಗೆ ಭವಿಷ್ಯ ಒಳ್ಳೇದಾಗ್ಲಿ ಅಂತಾನೆ ಇದೊಂದು ರೂಲ್ಸ್ ನ ಜಾರಿ ಮಾಡಿದ್ದಾರೆ. ಈ ರೂಲ್ಸ್ ನ ಜಾರಿ ಮಾಡಿದ್ದಾರೆ. ಇದಕ್ ಮೀರಿ ಇದಕ್ಕೆ ಅಹಂಕಾರ ಪಟ್ಟಿ ದುರಹಂಕಾರ ಮಾಡ್ಕೊಂಡು ಏನು ನಾನು MLA ಮಗ, ನಾನು ಕೌನ್ಸಿಲರ್ ಮಗ, ನಮ್ಮ ಅಪ್ಪ ಅವನು, ನಮ್ಮ ಅಪ್ಪ ಇವನು, ನಮ್ಮ ಅಪ್ಪ ಕಾರ್ಪೊರೇಟರ್ ಅಂದ್ರು ಆ ತರ ಯಾರ ಕೈಯಲ್ಲಿ ಮಾಡಕ್ ಆಗಲ್ಲ. ಅಂದ್ರೆ JB ಅಂಬೇಡ್ಕರ್ ಚಾಲಕರು ಸಂಘಟನೆ ವತಿಯಿಂದ, ಅಂದ್ರೆ JB ಅಂಬೇಡ್ಕರ್ ವತಿಯಿಂದ ಈ ತರ ಕೆಲಸ ಕಾರ್ಯಕ್ಕೆ ಸಹಕಾರ ನೀಡಕ್ಕೆ ನಾನು ಸಿದ್ಧವಾಗಿದ್ದೀನಿ. ನಮ್ಮ ಸಂಘಟನೆ ವತಿಯಿಂದಾನು ಬೆಂಬಲ ಸಿಗುತ್ತೆ ಅಂತ ತಿಳಿಸ್ಕೊಡ್ತೀನಿ. ಯಾಕಂದ್ರೆ ಅನೇಕ ವಿಚಾರದಲ್ಲಿ ನೋಡಿದೀವಿ ನಾವು, ಶೋಕಿಗಳು ಮಾಡ್ಕೊಂಡು, ಹೊಡೆದಾಟಗಳು ಮಾಡ್ಕೊಂಡು, ಇವ್ರು ಮಾಡೋ ಕೆಲ್ಸಕ್ಕೆ ಅವ್ರ ಅಪ್ಪ ಅಮ್ಮ ಸ್ಟೇಷನ್ ತ ಹೋಗ್ಬಿಟ್ಟು ನಾಯಿ ತರ ಅಲ್ಲೋದು, ಬೆಳ್ಕೊಳೋದು, ಸ್ಟೇಷನ್ ತ ಊಟ ಇಲ್ಲದೆ ನೀರಿಲ್ಲದೆ ಗೆಂಚ್ಕೊಂಡು ಕುತ್ಕೊಳೋದು, ಈ ತರ ಮಕ್ಳು ಇರೋದೋಸ್ಕರ ಈ ತರ ಮಕ್ಳಿಗೆ ಸಾಯಿಸ್ಬಿಟ್ಟಿರೋದೇ ಒಳ್ಳೇದು ಅನಿಸುತ್ತೆ. ಈ ತರ ಏರಿಯಾ ಬಿಟ್ಟು ಏರಿಯಾ, ಮನೆ ಬಿಟ್ಟು ಮನೆ ಬೇರೆ ಕಡೆ ಹೋಗಿದ್ರು ಮನೆಗಳು ಸಿಗ್ತಾ ಇಲ್ಲ. ಈ ಮುಖಾಂತರ ನಿಮ್ಗೆ ಒಂದು ವಿಡಿಯೋ ಮುಖಾಂತರನೇ ತಿಳಿಸ್ಕೊಡ್ತಾ ಇದೀನಿ. ನಿಮ್ಮ ಮಕ್ಕಳದು ಜವಾಬ್ದಾರಿ ನೋಡ್ಕೊಳ್ಳಿ. ಯಾರು ಮಕ್ಳು ಶೋಕಿಗಳು ಮಾಡ್ತಾ ಇದ್ದಾರೆ ಅವ್ರಿಗೊಂದು ದಾರಿ ತಗೊಂಡ್ ಬಂದೋದು ವ್ಯವಸ್ಥೆ ಮಾಡಿ ಅಂತ ತಿಳಿಸ್ಕೊಡ್ತಾ ಇದೀನಿ. ಅವ್ರಿಗೆ ಒಳ್ಳೆ ದಾರಿ ತೋರ್ಸ್ಕೊಡಿ ಅಂತ ಹೇಳ್ತಾ ಇದ್ದೀನಿ. ಪ್ರತಿಯೊಂದು ಬೆಂಗಳೂರು ನಗರದಲ್ಲಿ ಅಂತಿಲ್ಲ, ಇಡೀ ಕರ್ನಾಟಕ ನಗರದಲ್ಲಿ ಇದು ಅವೇರ್ನೆಸ್ ನ ಮುಟ್ತಾ ಇದೆ. ಇಡೀ ಇಂಡಿಯಾದಲ್ಲೂ ನಡೀತಾ ಇದೆ. ಈ ಮುಖಾಂತರ ಅದು ಯೋಜನೆ ತಂಗೊಂಡ್ ಬಂದಿರೋದು ನಮ್ಮ ಪ್ರೀತಿ ಅಣ್ಣ ತಮ್ಮ ಬಂದವರು, ಮುಸ್ಲಿಮ್ಸ್ ಬಂದವರು ಕೆಲವು ಮಸೀದಿಯಿಂದ ಯೋಜನೆ ಮಾಡಿದ್ದಾರೆ. ಇನ್ನ ಕೆಲವು ದಿವಸದಲ್ಲೇ ನಮ್ಮ ಮಿತ್ರ ಅವ್ರು ಅಂದ್ರೆ ಕರ್ನಾಟಕದಲ್ಲಿ ಇರೋ ಕರ್ನಾಡಿಗ ಅವರು, ಅವ್ರ ಮಕ್ಕಳು ಈ ತರ ಶೋಕಿಗಳು ಮಾಡ್ಕೊಂಡು, ಈ ತರ ನಶಗಳು ಮಾಡ್ಕೊಂಡು, ಗಾಂಜಾಗಳು, ಡ್ರಗ್ಸ್ಗಳು, ಇಂಜೆಕ್ಷನ್ಗಳು ತಗೊಂಡ್ರು ನಾಳೆ ದಿವಸ ಅವ್ರ ಮೇಲೇನು ಕ್ರಮ ತಗೋಬಹುದು. ಅವ್ರ ಮೇಲೇನು ಕೇಸ್ ಮಾಡಕ್ಕೆ ಅಧಿಕಾರ ಇದೆ. ಅವ್ರ ಏರಿಯಾಗಳಲ್ಲೇ ನಾಳೆ ದಿವಸ ಪ್ರಾಬ್ಲಮ್ಗಳು ಉಂಟಾಕತ್ತೆ, ಪ್ರಾಬ್ಲಮ್ಗಳು ಸಿದ್ಧವಾಗುತ್ತೆ. ಈ ಮುಖಾಂತರ ತಿಳಿಸ್ಕೊಡ್ತಾ ಇದ್ದೀನಿ. ಜೈ ಹಿಂದ್, ಜೈ ಭೀಮ್.